ಕೊಹ್ಲಿಗೆ ಬಿತ್ತು ದಂಡ. ಟೋಟಲ್ ಆಗಿ ಒಂದು ಮ್ಯಾಚಲ್ಲಿ ಏನು ದುಡ್ಡು ಬರುತ್ತಲ್ಲ, ಒಂದು ಟೆಸ್ಟ್ ಮ್ಯಾಚ್ ಆಡಿದರೆ ಎಷ್ಟು ದುಡ್ಡು ಅಂತ ಬರುತ್ತೆ, ಆ ದುಡ್ಡರಲ್ಲಿ 20% ಅಷ್ಟು ದಂಡ ಹಾಕಿದ್ದಾರೆ ಫ್ರೆಂಡ್. ಯಾಕಪ್ಪ ಅಂದರೆ ಒಂದು ಕಿರಿಕ್ ಮಾಡಿಕೊಂಡ್ರು ವಿರಾಟ್ ಕೊಹ್ಲಿ. ಯಾವಾಗಂದರೆ ಮೊನ್ನೆ ಮೊದಲನೇ ಟೆಸ್ಟ್ ಡೇ ಇತ್ತಲ್ಲ, ಮೊದಲನೇ ಸೆಷನ್ನಲ್ಲೇ ವಿರಾಟ್ ಕೊಹ್ಲಿ ಏನು ಮಾಡಿದ್ರು ಅಂದರೆ ಸ್ಯಾಮ್ ಕಾಸ್ಟನ್ ಸ್ವಲ್ಪ ಚೆನ್ನಾಗಿ ಆಡ್ತಿದ್ರು. ಅದನ್ನು ನೋಡಿ ಸ್ವಲ್ಪ ಟಾಂಗ್ ಕೊಡೋಕ್ಕೆ ಹೋದ್ರು ಅವ್ರಿಗೆ. ಟಾಂಗ್ ಅಂದರೆ ಸ್ವಲ್ಪ ದುಬ್ಬ ಬಡಿತು, ಆದರೆ ದುಬ್ಬ ಬಡಿದಕ್ಕೆ ಇಲ್ಲಿ ದಂಡ ಆಗಿಲ್ಲ. ಇಲ್ಲಿ ಪಿಚ್ನಲ್ಲಿ ಈಗ ಕೊಹ್ಲಿ ಫೀಲ್ಡಿಂಗ್ ಇದ್ದರು, ಹಾಗೆ ಸ್ಯಾಮ್ ಕಾಸ್ಟನ್ ಬ್ಯಾಟಿಂಗ್ ಮಾಡ್ತಾಯಿದ್ರು. ಆ ಸ್ಯಾಮ್ ಕಾಸ್ಟನ್ಗೆ ಬೇಕಂತ ದುಬ್ಬ ಟಚ್ ಮಾಡೋಕ್ಕೆ, ಹಾಗೆ ಒಂದು ಕಿಕ್ ಕೊಡೋಕ್ಕೆ ವಿರಾಟ್ ಕೊಹ್ಲಿ ಆ ಪಿಚ್ನಲ್ಲೇ ನಡ್ಕೊತ ಹೋದರು. ಆ ನಡ್ಕೊತ ಹೋಗಿದ್ದಕ್ಕೆ ದಂಡ ಹಾಕಿದ್ದಾರೆ ಫ್ರೆಂಡ್. ಬೇಕಾಬಿಟ್ಟಿಯಲ್ಲಿ ಆ ಪಿಚ್ನಲ್ಲಿ ಅಡ್ಡೋಡಂಗಿಲ್ಲ, ಬೈ ಮಿಸ್ಟೇಕ್ ಆಗಿ ಅದು ಬೇಕಂತ ಹೋಗಿದ್ದಕ್ಕೆ ಕೊಹ್ಲಿಗೆ ಒಂದು ಮ್ಯಾಚಲ್ಲಿ 20% ಅಷ್ಟು ದಂಡ ಹಾಕಿದ್ದಾರೆ. ಇದು ಕೊಹ್ಲಿಗೆ ಯಾವ ಲೆಕ್ಕನೂ ಅಲ್ಲ. ಆದರೂ ಈ ರೀತಿ ಯಾವ್ದಾದ್ರು ಪ್ಲೇಯರ್ ಆದರೆ ಸ್ವಲ್ಪ ನೋಡಿ ವಿಚಾರಣೆ ಮಾಡಿ ಆಮೇಲೆ ದಂಡ ಹಾಕ್ತಾರೆ. ಆದರೆ ವಿರಾಟ್ ಕೊಹ್ಲಿಗೆ ಸಡನ್ನಾಗಲಿ ದಂಡ ಹಾಕಿದ್ದಾರೆ ಫ್ರೆಂಡ್. ಕಾರಣ ಏನಪ್ಪ ಅಂದರೆ ಈಗ ಯಂಗ್ಸ್ಟರ್ ಸ್ಯಾಮ್ ಕಾಸ್ಟನ್ ಯಂಗ್ಸ್ಟರ್, ಅವ್ರ ಜೊತೆಗೆ ಏನಾದರೂ ಸೀನಿಯರ್ ಪ್ಲೇಯರ್ ಇದ್ದರೆ ಆ ಮಾತೇ ಬೇರೆ ಆಗ್ತಿತ್ತು, ಏನೋ ಒಂದು ರೀಸನ್ನಲ್ಲಿ ಹೋಗ್ತಿತ್ತು. ಆದರೆ ಯಂಗ್ ಪ್ಲೇಯರ್ಗೆ ಈ ರೀತಿ ಆದರೆ ಮುಂದಿನ ಆಡೋರಿಗೆ ಹೇಗಪ್ಪ ಅನ್ನೋ ರೀತಿ ಏನೋ ಒಂದು ಪ್ರೋತ್ಸಾಹ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಕೊಹ್ಲಿಗೆ ದಂಡ ಹಾಕಿದ್ರು. ಆ ದಂಡ ಕೊಹ್ಲಿಗೆ ಅವನ ಲೆಕ್ಕ ಅಲ್ಲ. ಈ ರೀತಿ ಮಾಡ್ತಾ ಇರ್ತಾರೆ ಕೊಹ್ಲಿ. ನಾನು ನೋಡಿದ್ದು ಈ ರೀತಿ ಮಾಡಿದ್ದು ಬೇಕಂತ ನೋಡಿದ್ದು ಫಸ್ಟು. ಆದರೆ ಮಾತಾಡ್ತಿದ್ರು, ಮಾತಿನಲ್ಲೇ ಟಾಂಗ್ ಕೊಡ್ತಿದ್ದರು, ಡಿಚ್ಚಿ ಕೊಡ್ತಿದ್ರು. ಆದರೆ ಬೇಕಂತ ದುಬ್ಬ ತಾಕ್ಸಿದಿದೆ ಫಸ್ಟ್ ನಾನು ನೋಡಿದ್ದು. ಮಾಡ್ಕೊಂಡಾರೆ, ಕಿರಿಕ್ ಮಾಡ್ಕೊಂಡಿರಿ, ಭಾಳ ಮಾಡ್ಕೊತಾರೆ, ಬಾಯಲ್ಲಿ ಮಾಡ್ಕೊಂಡಿರಿ. ಗಂಭೀರನ್ನ ಸ್ಮಿತ್ ಜೊತೆ, ಆಮೇಲೆ ಪಾಕಿಸ್ತಾನ ಜೊತೆಗೆ ಈ ರೀತಿ ಮಾಡ್ಕೊಂಡಿದ್ದಾರಿಲ್ಲ ಅಂತಲ್ಲ. ಆದರೆ ಬೇಕಂತ ದುಬ್ಬ ತಾಕ್ಸಿದ್ದು, ಆ ಪಿಚ್ನಲ್ಲಿ ಅಡ್ಡಾಡಿದ್ದು ಮಾಡಿದ್ದಕ್ಕೆ ಏಕ್ದಮ್ ದಂಡ ಬಿದ್ದಿದೆ ಫ್ರೆಂಡ್, ಯಾರು ಲೆಕ್ಕಕ್ಕಲ್ಲ. ಹಾಗೆ ಈ ಕೊಹ್ಲಿ ವಿರಾಟ್ ಕೊಹ್ಲಿ ಈ ರೀತಿ ಮಾಡಿದ್ದು ನಿಮ್ಗೆ ಏನಿಸ್ತದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋಸನ್ನ ಟೇಕ್ ಕೇರ್, ಬಾಬಾ.